ಮೋದಿ ಸರ್ಕಾರದ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ನಡೆಸ್ತಾ ಇರುವಂಥ ಪ್ರತಿಭಟನೆ ನಿನ್ನೆ ಹಿಂಸಾಚಾರಕ್ಕೆ ಸಾಕ್ಷಿಯಾಯಿತು. ಸಂಸತ್ ಚಲೋ ಪ್ರತಿಭಟನೆಯನ್ನು ಸಿಜೆಪಿ ಆಯೋಜನೆ ಮಾಡಿತ್ತು. ಅದನ್ನು ತಡೆಯೋ ಪ್ರಯತ್ನವನ್ನು ದೆಹಲಿ ಪೊಲೀಸರು ಮಾಡಿದರು. ಅದಕ್ಕೆ ಪ್ರತಿರೋಧ ವ್ಯಕ್ತವಾಯಿತು, ಗಲಾಟೆ ಆಯಿತು, ಗದ್ದಲ ಆಯಿತು. ಕೊನೆಗೆ ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಯ ಜೊತೆಗೆ ಮಾತುಕತೆಯನ್ನ ಕೂಡ ಮಾಡಿದೆ. ಅವರ 3 ಬೇಡಿಕೆಗಳನ್ನು ಈಡೇರಿಸಿ ಅಂತ ಅವರು ಕೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆ 3 ಬೇಡಿಕೆಯನ್ನು ಈಡೇರಿಸೋ ವಿಚಾರದಲ್ಲಿ ಇಲ್ಲಿಯವರೆಗೆ ಯಾವ ಭರವಸೆಯನ್ನ ಕೂಡ ಕೊಟ್ಟಿಲ್ಲ. ಪ್ರತಿಭಟನೆ ಮುಂದುವರೆದಿದೆ. ಆ ಪ್ರತಿಭಟನೆಗೆ, ಧರಣಿಗೆ ಹಲವು ಮಂದಿ ಸೆಲೆಬ್ರಿಟಿಗಳು, ರಾಜಕೀಯ ಪಕ್ಷದ ನಾಯಕರು ಇವರೆಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರಶ್ನೆ ಇಲ್ಲಿ ಬರ್ತಾ ಇರೋದು, ನೀಟ್ ಅಕ್ರಮದ ನಂತರ ನಡೆದಂಥ ಬೆಳವಣಿಗೆ, ಶಿಕ್ಷಣ ಸಚಿವರ ರಾಜೀನಾಮೆಗೆ ಇವರು ಆಗ್ರಹಿಸಿದರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಗುಮ್ಮಾಗಿ ಕೂತಿದೆ. ಯಾವುದೇ ನಿರ್ಧಾರವನ್ನು ಕೂಡ ಈ ಕ್ಷಣದವರೆಗೂ ಕೂಡ ತೆಗೆದುಕೊಂಡಿಲ್ಲ. ಮೋದಿ ಸರ್ಕಾರದ ವಿರುದ್ಧ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಮುಂದುವರೆದಿದೆ. ಸಂಸತ್ ಚಲೋ ಬಳಿಕ ಇವತ್ತು ಕೂಡ ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಹಿಂಸಾರೂಪವನ್ನು ಪಡ್ಕೊಳ್ತು, ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಸಿಡಿಸಬೇಕಾಯಿತು. 70 ಜನರನ್ನ ಇಲ್ಲಿಯವರೆಗೆ ಅರೆಸ್ಟ್ ಮಾಡಿದ್ದಾರೆ. FIRಗಳು ದಾಖಲಾಗ್ತಾ ಇದ್ದಾವೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಿದ್ರು ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಸಂಸತ್ನ ಕಲಾಪ ನಿನ್ನೆ ಇದೇ ವಿಚಾರಕ್ಕೆ ಬಲಿಯಾಯಿತು. ಪದೇ ಪದೇ ಮುಂದೂಡಿಕೆ ಆಯಿತು. ನಂತರ ಮತ್ತೆ ಸೆಷನ್ ಆರಂಭ ಆದಾಗಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ಕೊನೆಗೆ ಕಲಾಪ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ಗೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾವೆ. ಬಿಜೆಪಿ ಸಮರ್ಥಿಸಿಕೊಳ್ತಾ ಇದೆ. ಪ್ರತಿಭಟನೆಯ ಹೆಸರಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ ಇವರು ಅಂತ ಬಿಜೆಪಿ ಹೇಳ್ತಾ ಇದೆ. ಸದ್ಯ ಪ್ರಶ್ನೆ ಇರೋದು, ಬಿಜೆಪಿ ಹಠ ಹಿಡಿದಿರೋದು ಯಾಕೆ? ಸಚಿವರೊಬ್ಬರ ರಾಜೀನಾಮೆಯನ್ನು ಪಡ್ಕೊಳ್ಳೋದೆ ಬಿಜೆಪಿ ಹಠ ಹಿಡಿಯೋದಕ್ಕೆ ಏನು ಕಾರಣ? ಬೇಡಿಕೆ ಸಿಂಪಲ್ ಇದೆ, 3. 1, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. 2ನೇಯದ್ದು ಸೋನಂ ವಾಂಗ್ಚುಕ್ ಅವರ ಬಿಡುಗಡೆ. 3ನೇಯದ್ದು ನೀಟ್ ಅಕ್ರಮದ ಕಾರಣಕ್ಕಾಗಿ ಪ್ರಾಣ ಕಳಕೊಂಡಂತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಕುಟುಂಬ ಸದಸ್ಯರಿಗೆ ಪರಿಹಾರ, ತಲಾ 1 ಕೋಟಿ ಪರಿಹಾರ ಘೋಷಣೆ ಮಾಡಿ. 3 ಪ್ರಮುಖ ಬೇಡಿಕೆಗಳು. ಇದನ್ನು ಕೇಂದ್ರ ಸರ್ಕಾರ ಈಡೇರಿಸುತ್ತಾ ಅನ್ನೋದು ಪ್ರಶ್ನೆ. ಸ್ಟ್ಯಾಂಪೀಡ್ ಹೋ ಜಾಯೇಗಾ ಭಾಯಿ. ಮಾತನಾಡೋಣ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರ ದಿಲೀಪ್ ಗೌಡ ಜೊತೆಗಿದ್ದಾರೆ. ದಿಲೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರು ಶಶಿಧರ್ ಆರಾಧ್ಯ ಜೊತೆಗಿದ್ದಾರೆ. ಶಶಿಧರ್ ಅವರು ನಮಸ್ತೆ. ಕಾಂಗ್ರೆಸ್ನ ವಕ್ತಾರರು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ ನಮ್ಮ ಜೊತೆಗೆ. ದಿಲೀಪ್ ಅವರಿಂದಲೇ ಶುರು ಮಾಡೋಣ. ಯಾಕೆ ಇಷ್ಟೊಂದು ಹಠ? ಸರ್ ನೋಡಿ, ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಹಕ್ಕು. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲಿ, ಆದರೆ ಅದರೊಳಗಡೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಇವತ್ತು ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಬೇರೆಯ ದಿಕ್ಕನ್ನೇ ತೆಗೆದುಕೊಳ್ತಾ ಇದೆ. ಈಗ ನೋಡಿ, ಪ್ರತಿಭಟನೆ ಮಾಡಬೇಕಾದ್ರೆ ಇವತ್ತು ಹಿಂಸಾಚಾರಗಳನ್ನು ಮಾಡ್ತಾರೆ. ನೆನ್ನೆ ಯಾವುದೇ ವಿದ್ಯಾರ್ಥಿಗಳು, ಸರ್ ಈ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹಿಂಸಾಚಾರವನ್ನು ಯಾವತ್ತೂ ಸಹ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ ಹೊಡೆಯೋದು, ಪೊಲೀಸ್ ಜೀಪ್ಗಳಿಗೆ ಹೋಗಿ ಕಲ್ಲು ಹೊಡಿಯತಕ್ಕಂಥದ್ದು, ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡ್ತಕ್ಕಂಥದ್ದು, ಅಲ್ಲಿದ್ದಂತಹ ಯಾವುದಾದ್ರೂ ವೆಹಿಕಲ್ಗಳು ನಿಂತಿದ್ರೆ ಹೋಗಿ ಮೀಡಿಯಾ ವೆಹಿಕಲ್ಗಳು ಕಲ್ಲು ಹೊಡಿಯತಕ್ಕಂಥದ್ದು, ಇದನ್ನೆಲ್ಲ ನಿಜವಾದ ವಿದ್ಯಾರ್ಥಿಗಳು ಮಾಡೋದಿಲ್ಲ. ವಿದ್ಯಾರ್ಥಿಗಳ ಧ್ವನಿಗೆ ಅವ್ರು ಕೇಳ್ತಕ್ಕಂಥ ಡಿಮ್ಯಾಂಡ್ಸ್ ಇದ್ದರೆ ನಾವು ಅವ್ರ ಪರವಾಗಿ ನಾವು ನಿಂತ್ಕೊಳ್ತೀವಿ. ಆದರೆ ಇವತ್ತು ಆ ವಿದ್ಯಾರ್ಥಿಗಳ ಬೆನ್ನ ಮೇಲೆ ಬಂದೂಕು ಹಿಟ್ಟು ಹೊಡಿತಾ ಇರ್ತಕ್ಕಂಥದ್ದು ಯಾರು? ನಮ್ಮ ಜೊತೆಗೆ ಕಾಂಗ್ರೆಸ್ನ ವಕ್ತಾರ ನಟರಾಜ್ ಗೌಡ ಕೂಡ ಜಾಯ್ನ್ ಆದರು. ಗೌಡ್ರೆ ನಮಸ್ಕಾರ. ನಮಸ್ತೆ. ನಮಸ್ತೆ. ಎಸ್ ದಿಲೀಪ್. ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ಬಂದೂಕು ಇಟ್ಟು ಹೊಡಿತಾ ಇರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಸರ್. ಅವರ ಹಿಂದೆ ಯಾರಿದ್ದಾರೆ ಅನ್ನೋದು ಮುಖ್ಯನೋ,
ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ಮುಖ್ಯ ಸರ್. ಅವರ ಒಂದು ಬೇಡಿಕೆಗಳಿಗೆ ನಾವು ರೆಸ್ಪಾಂಡ್ ಮಾಡ್ತೀವಿ. ಅದು ಒಂದು ನಿಮಿಷ ಸರ್. ವಿದ್ಯಾರ್ಥಿಗಳು ಏನ್ ಅವ್ರಿಗೆ ಸಮಸ್ಯೆ ಆಗಿದೆಯೋ ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ. ನಿಷ್ಪಕ್ಷಪಾತವಾದಂತ ತನಿಖೆ ಆಗಿದೆ. ಸುಮಾರು 45 ಜನರನ್ನ ಅರೆಸ್ಟ್ ಮಾಡಿದೀವಿ. ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಒಂದು ನಿಮಿಷ ಸರ್. ಇದು ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಬೇಕು ಸರ್. ಒಂದ್ ನಿಮಿಷ. ಈ ಬೇಡಿಕೆಯಲ್ಲಿ ಹುರುಳಿದೆಯೋ ಇಲ್ಲವೋ ದಿಲೀಪ್ ಸರ್ ಬೇಡಿಕೆಯಲ್ಲಿ ಹುರುಳಿದೆ. ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ನ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರಲ್ವಾ. ಇದೇ ರೀತಿ ಮೂಢ ಹಗರಣ ಆಯ್ತು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರ. ಇದೇ ರೀತಿ ವಾಲ್ಮೀಕಿ ಹಗರಣ ಆಯ್ತು. ಇವರ ಸಿದ್ದರಾಮಯ್ಯನವರು ಇವರ ಮಿನಿಸ್ಟ್ರಿಗಳು ರಾಜೀನಾಮೆ ಕೊಟ್ರ. ಸಚಿನ್ ಪಾಂಚಾಲ್ ಅಂತಕ್ಕಂಥ ಒಂದು ನಿಮಿಷ. ಸಚಿನ್ ಪಾಂಚಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಗುತ್ತಿಗೆದಾರ ಸ್ವತಃ ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನ ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ. ಅವತ್ತು ರಾಜೀನಾಮೆ ಕೊಟ್ರ. ಅಕೌಂಟಬಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಅಕೌಂಟಬಿಲಿಟಿ ಬಗ್ಗೆನೇ ಮಾತಾಡಬೇಡ. ಇದು ನೈತಿಕ ಹೊಣೆಗಾರಿಕೆ ಇತ್ತು, ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಸ್ವತಃ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದೆ. ಇದ್ರೊಳಗಡೆ ಯಾವುದೇ ರೀತಿ NTA ಪಾತ್ರ ಇಲ್ಲ ಅಂತ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದೆ. ಮತ್ತೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದೇನು, ಇದು ಸಿಸ್ಟಮ್ ಫೇಲ್ಯೂರ್ ಅಲ್ಲ. ಒಂದು ಕೇಂದ್ರದಲ್ಲಿ, ಪರೀಕ್ಷಾ ಕೇಂದ್ರದಲ್ಲಿ, ಒಯಾಸಿ ಸ್ಕೂಲ್ ಅಂತಕ್ಕಂಥ ಪರೀಕ್ಷಾ ಕೇಂದ್ರದಲ್ಲಿ ಏನು ಎತ್ಕೊಂಡು ಹೋಗ್ತಾರೋ ಪ್ರಶ್ನೆ ಪತ್ರಿಕೆ ಎತ್ಕೊಂಡು ಹೋಗಿ ಅಲ್ಲಿ ಇಡ್ತಾರೋ ಆ ಟ್ರಂಕ್ ಅನ್ನ ಓಪನ್ ಮಾಡಿ ಆ ಟ್ರಂಕ್ ಇಂದ ಎತ್ಕೊಂಡು ಅದನ್ನ ಲೀಕ್ ಮಾಡಿರ್ತಕ್ಕಂಥದ್ದು ಆ ಪರೀಕ್ಷಾ ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಸ್ವತಃ ಅದಕ್ಕೆ ಸಚಿವರು ಜವಾಬ್ದಾರಿ ಅಲ್ಲ, ಸರ್ಕಾರ ಜವಾಬ್ದಾರಿ ಅಲ್ಲ. ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳ್ತಾರೆ. ಅದಕ್ಕೆ ನಾನು ಹೇಳಕ್ ಬರ್ತಾ ಇದ್ದೀನಿ ಇವಾಗ. ಸ್ವತಃ ಅಲ್ಲಿದ್ದಂತ ಪ್ರಿನ್ಸಿಪಲ್ ಅಹಾನುಲ್ಲಾ ಹಕ್ ಅಂತಕ್ಕಂಥದ್ದು ಮತ್ತೆ ಪಂಕಜ್ ಕುಮಾರ್ ಮಾಸ್ಟರ್ ಮೈಂಡ್ ಇಬ್ಬರನ್ನು ಸಹ ದಿಲೀಪ್ ಅವರು ನೀವು ಹೇಳ್ತಾ ಇರೋದು ಹೆಂಗಿದೆ ಅಂತಂದ್ರೆ ವಾಲ್ಮೀಕಿ ಹಗರಣದ ಬಗ್ಗೆ ಮಾತನಾಡಿದ್ರಿ. ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕಾದಂತ ಅಗತ್ಯ ಇರಲಿಲ್ಲ. 4 ಮಂದಿ ಕ್ಲರ್ಕ್ಗಳದು, 2 ಡಿ-ದರ್ಜೆ ನೌಕರರದು ರೆಸಿಗ್ನೇಷನ್ ಪಡೆದಿದ್ರೆ ಮುಗಿದು ಸ್ವತಃ ನಾಗೇಂದ್ರ ಡೆತ್ ನೋಟ್ ಅಲ್ಲಿ ಸ್ವತಃ ಮಿನಿಸ್ಟರ್ ಹೆಸರು ಮೆನ್ಷನ್ ಆಗಿತ್ತು ಸರ್. ವಾಲ್ಮೀಕಿ ಹಗರಣದಲ್ಲಿ ಆ ಡೆತ್ ನೋಟ್ ಅಲ್ಲಿ ಇದ್ದಿದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಅಲ್ಲ ಸರ್. ಇವತ್ತು ಏನ್ ಮಾತಾಡ್ತಾರೆ ಸಿಬಿಐ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಇವತ್ತು NTA ಅದರ ಪಾತ್ರ ಇಲ್ಲ. NTA ಯಾವುದೇ ಕಾರಣಕ್ಕೂ ಅದಕ್ಕೆ ಅಕೌಂಟಬಿಲಿಟಿ ಅಲ್ಲ ಅಂತೇಳಿ ಸಿಬಿಐ ಚಾರ್ಜ್ ಶೀಟ್ ಹಾಕಿದೆ. ಆದ್ರೂ ಸಹ ಈ ಅಕೌಂಟಬಿಲಿಟಿಗೋಸ್ಕರನೇ NTA ಮಹಾನಿರ್ದೇಶಕ ಸುಬೋಧ್ ಕುಮಾರ್ ತಮ್ಮ ಇಲಾಖೆಯ ಅಂಡರ್ ಅಲ್ಲಿ ನಡೆಯುವಂತ ಅಕ್ರಮಕ್ಕೆ ಮಂತ್ರಿ ಜವಾಬ್ದಾರಿ ಆಗ್ತಾನೋ ಇಲ್ವೋ ಸರ್? ಇದೇನಾದ್ರೂ ಅಧಿಕಾರಿಗಳ ಲೆವೆಲ್ ನಡೀತಿದ್ರೆ, ಸರ್ಕಾರಿ ಅಧಿಕಾರಿಗಳು ಲೀಕ್ ಮಾಡಿದ್ದಾರೆ, ಪತ್ರಿಕೆನ ಲೀಕ್ ಮಾಡಿದ್ದಾರೆ, ಅಥವಾ ಯಾವುದಾದ್ರೂ ಸರ್ಕಾರದ ಒಂದು ಮುಖ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಲೀಕ್ ಮಾಡಿದ್ದಾರೆ ಅಂತ ಆಗಿದ್ರೆ ಇದನ್ನ ನಾನು ಅಕೌಂಟಬಿಲಿಟಿ ಅಂತ ಹೇಳ್ತಾ ಇದ್ದೆ. ಇದು ನೈತಿಕ ಜವಾಬ್ದಾರಿ. ಇದು ಧರ್ಮೇಂದ್ರ ನಿಮಗೆ ಬೇಕಾದಂಗೆ ಅಕೌಂಟಬಿಲಿಟಿಗಳು ಬದಲಾಗ್ತಾ ಹೋಗುತ್ತೆ. ನೋಡಿ ಸರ್, ಮೂಡದಲ್ಲಾದಂತ ಹಗರಣಕ್ಕೆ ಸಿದ್ದರಾಮಯ್ಯ ಅವರು ನೈತಿಕ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕಿತ್ತು. ನೋಡಿ, ಈಗ ನೀಟಲ್ ಆಗಿದ್ದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ ಇಲ್ಲ. ನೋಡಿ ಸರ್, ಎಲ್ಲ ಸೆಂಟರ್ಗಳು ಇರ್ತವೆ, ಅಂದ್ರೆ ಪರೀಕ್ಷಾ ಕೇಂದ್ರಗಳು ಇರ್ತವೆ. ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ಕೊಂಡು ಕೊಡ್ತಾರೆ. ಪ್ರಶ್ನೆ ಪತ್ರಿಕೆಗಳನ್ನ ಕಳಿಸ್ಕೊಂಡು ಕೊಟ್ಟಾಗ ಆ ಕೇಂದ್ರದಲ್ಲಿ ಪರ್ಟಿಕ್ಯುಲರ್ ಕೇಂದ್ರ ಒಯಾಸಿ ಸ್ಕೂಲ್ ನಲ್ಲಿ ಟ್ರಂಕ್ ಓಪನ್ ಮಾಡಿ ಅವನು ಪ್ರಶ್ನೆ ಪತ್ರಿಕೆಯನ್ನ ಎತ್ಕೊಂಡು ಆ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದ್ದಾನೆ. ಒಂದು ಕೇಂದ್ರದಲ್ಲಿ ಆಗಿರ್ತಕ್ಕಂಥದ್ದು. ಈ ರೀತಿ ಲಕ್ಷಾಂತರ ಕೇಂದ್ರಗಳಿದಾವೆ ಇಡೀ ದೇಶದಲ್ಲಿ. ಸೊ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಒಂದು ಕೇಂದ್ರದ ಒಂದು ಫೇಲ್ಯೂರ್, ಇಟ್ಸ್ ನಾಟ್ ಅ ಸಿಸ್ಟಮ್ ಫೇಲ್ಯೂರ್ ಅಂತ ಹೇಳಿದೆ. ನಾವು ಸುಪ್ರೀಂ ಕೋರ್ಟ್ಗೆ ಗೌರವ ಕೊಡಬೇಕಾಗಿದೆ. ನೀವು ಒಂದ್ ನಿಮಿಷ ದಿಲೀಪ್ ಅವರೇ, ಹೈ ಮಾರಲ್ ಸ್ಟ್ಯಾಂಡರ್ಡ್ ಇರುವಂತ ಪಕ್ಷ ನಮ್ದು ಅಂತ ಹೇಳ್ಕೊಳ್ತೀವಿ. ಇದು ಹೈ ಮಾರಲ್ ಸ್ಟ್ಯಾಂಡರ್ಡ್ ಆಗಿದೆ. ಹೌದು ಸರ್. ಯಾವ ಹೈ ಮಾರಲ್ ಸ್ಟ್ಯಾಂಡರ್ಡ್? ಹೈ ಮಾರಲ್ ಸ್ಟ್ಯಾಂಡರ್ಡ್ ಆಗಿರೋದಕ್ಕೇನೆ NTA ಪಾತ್ರ ಇಲ್ಲ ಅಂತ ಸಿಬಿಐ ಹೇಳಿದ್ರು ಸಹ NTA ಮಹಾನಿರ್ದೇಶಕನನ್ನ ರಾಜೀನಾಮೆನ ತೆಗೆದುಕೊಂಡಿದ್ದೀವಿ ನಾವು. ಮತ್ತೆ ಅದ್ರ ಜೊತೆಗೆ ಸುಮಾರು ಇದ್ರೊಳಗಡೆ ಯಾರ್ಯಾರು ಪಾಲ್ಗೊಂಡಿದ್ದೀರೋ, ಯಾರ್ಯಾರು ಇದ್ರೊಳಗಡೆ ಅವ್ರ ಪಾತ್ರ ಇಲ್ಲ ಅಂತ ಅವರ ರಾಜೀನಾಮೆ ತಗೊಂಡ್ರಿ ಸರ್. ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಇಲ್ಲ ಅಂತ ಅವ್ರಿಗೆ ಸಂಬಂಧ ಸರ್. ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಇದ್ರೊಳಗಡೆ ಒಂದು ಸಣ್ಣ ಕಿಂಚಿತ್ತು ತಪ್ಪಿತ್ತು ಅಂತ ನಾವು ರಾಜೀನಾಮೆ ತೆಗೆದುಕೊಳ್ಳಕ್ ರೆಡಿ. ಇನ್ನೊಂದು ನಿಮಿಷ ಸರ್, ಇನ್ನು 10 ಸೆಕೆಂಡ್ ಟೈಮ್ ಕೊಡಿ. ಆದ್ರೆ ಈ ಹೋರಾಟವನ್ನ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಯಾರು ಸರ್? ನೋಡಿ, ಈ ಹೋರಾಟಗಳಲ್ಲಿ ಘೋಷಣೆ ಕೇಳಿ ಬರ್ತವೆ ಸರ್. ಯಾಕೆ ಕೇಳಿ ಬರ್ತವೆ ಅಂತ ನಮಗೆ ಗೊತ್ತಿಲ್ಲ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದೇನು, ನೇಪಾಳದ ರೀತಿ ದಂಗೆ ಮಾಡ್ಬಿಡ್ತೀವಿ ಅಂತ ಹೋರಾಟದಲ್ಲಿ ಘೋಷಣೆ. ಮತ್ತೆ ಆಫ್ಘಾನಿಸ್ತಾನದ ಫ್ಲಾಗ್ ಬರುತ್ತೆ. ಅದ್ರ ಜೊತೆಗೆ ರಾಮನನ್ನ ನಿಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ, ಅಲ್ಲಾಹನನ್ನ ಹೊಗಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತು ನಿಮ್ಮನ್ನು ಯಾರು ಬಿಡಲ್ಲ, ನರೇಂದ್ರ ಮೋದಿ ರಾಜೀನಾಮೆ ಕೊಡತಕ್ಕ ಬಿಡಲ್ಲ ಅಂತ ಹೇಳ್ತಾರೆ. ಮತ್ತೆ ಅದ್ರ ಜೊತೆಗೆ RSS ಮುರ್ದಾಬಾದ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನೀಟ್ ಕೆಲವು ವಿದ್ಯಾರ್ಥಿಗಳನ್ನ ಹೋಗಿ ಕೇಳಿದಾಗ ನೀಟ್ ಫುಲ್ ಫಾರ್ಮ್ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ನಾನು 9ನೇ ಕ್ಲಾಸ್ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಎಂತಕ್ಕೆ ಬಂದಿದ್ದೀರಮ್ಮ ಇಲ್ಲಿಗೆ ಅಂತ ಕೇಳಿದ್ರೆ ಎಂತಕ್ಕೆ ಬಂದಿದ್ದೀರಾ ಅಂತಂದ್ರೆ, ಸರ್ ಇವತ್ತೇನೋ ಗಲಾಟೆ ನಡೀತಾ ಇದೆ ಅಂತಲ್ಲ ಸರ್, ಯುದ್ಧ ನಡೀತಾ ಇರುತ್ತೆ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಸರ್, ನಮ್ಗೆ ಅನುಮಾನ ಬರ್ತಾ ಇರ್ತಕ್ಕಂಥದ್ದು, ಅಲ್ಲಿ ವಿದ್ಯಾರ್ಥಿಗಳ ಧ್ವನಿಗೆ ಬೆಲೆ ಇದೆ, ಗೌರವ ಇದೆ. ಈ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಈ ದೇಶದ ಹಕ್ಕು, ಅವ್ರು ಮಾಡ್ಲಿ. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅಲ್ಲಿರ್ತಕ್ಕಂಥ ಕೆಲವು ದೇಶದ್ರೋಹಿಗಳು, ರಿಪೀಟ್ ಮಾಡ್ತಾ ಇದ್ದೀನಿ, ಅಲ್ಲಿದ್ದಂತ ಕೆಲವು ದೇಶದ್ರೋಹಿಗಳು ಈ ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು, ಈ ದೇಶದಲ್ಲಿ ಅನೈತಿಕ ಮಾಡ್ತಾ ಇರ್ತಕ್ಕಂಥವ್ರು
ಇದನ್ನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆರಾಧ್ಯ ಅವರು ಈಗ ನಮ್ಮ ಜೊತೆಗೆ ಸಿಜೆಪಿ ಕಡೆಯಿಂದ ರಾಜೇಶ್ ಅವರು ಕೂಡ ಜಾಯ್ನ್ ಆದರು. ರಾಜೇಶ್ ಅವರೇ ನಮಸ್ಕಾರ. ರಾಜೇಶ್ ಅವರೇ ಥ್ಯಾಂಕ್ ಯು. ನನ್ನ ಹೆಸರು ರಾಜಶೇಖರ್ ಅಕ್ಕಿ. ನಾನು ಸಿಜೆಪಿ ಕಡೆಯಿಂದೆಲ್ಲ ನಾನು ಸಿಜೆಪಿ ಏನ್ ಪ್ರೊಟೆಸ್ಟ್ ಮಾಡ್ತಾ ಇದೆ ಇದಕ್ಕೆ ನಾನು ಬೆಂಬಲವಾಗಿ ನಿಂತಿದ್ದೀನಿ. ಕಾಸ್ ಪರ ಇದ್ದೀರಿ ತಾವು? ಹೌದು, ಕಾಸ್ ಪರವಾಗಿ ಇದ್ದೀನಿ. ಧನ್ಯವಾದಗಳು. ತಮ್ಮ ಹೆಸರು ಹೇಳಿದ್ರಿ ಸರ್ ನನಗೆ ಮತ್ತೆ ರಿಪೀಟ್ ಮಾಡಿ. ರಾಜಶೇಖರ್ ಅಕ್ಕಿ. ರಾಜಶೇಖರ್ ಅಲ್ಲ? ಹೌದು. ಎಸ್ ಎಸ್. ಆರಾಧ್ಯ ಅವರೇ ನೋಡಿ, ಈಗ ದಿಲೀಪ್ ಪ್ರಸ್ತಾಪ ಮಾಡ್ತಾ ಇರೋದು ನೀವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದೀರಿ. ಅದರ ಹಿಂದೆ ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಇದ್ದಿದ್ರೆ ರಾಜೀನಾಮೆ ಕೇಳಬಹುದಿತ್ತು. ಧರ್ಮೇಂದ್ರ ಪ್ರಧಾನ್ ಪಾತ್ರ ಏನಿದೆ ಅಂತ? ಯಾವ ಪಕ್ಷ ರಾಜನೀತಿಯನ್ನು ಬೋಧನೆ ಮಾಡಿತ್ತು, ಯಾವ ಪಕ್ಷ ರಾಜಧರ್ಮವನ್ನು ಬೋಧನೆ ಮಾಡಿತ್ತು, ಯಾವ ಪಕ್ಷ ಪದೇ 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 ನೈತಿಕ ಹೊಣೆ ಅಂತ ಪ್ರಶ್ನೆ ಹೇಳ್ತಾ ಈ ದೇಶವನ್ನು ಸುತ್ತಿತ್ತು, ಜನರನ್ನು ಆಕರ್ಷಿಸಿತ್ತು, ಸಂಘಟನೆ ಮಾಡಿತ್ತು, ಅದೇ ಪಕ್ಷ ಇವತ್ತು ನೈತಿಕ ಹೊಣೆ ಹೊರೋದಕ್ಕೆ ಅವರು ರೆಡಿ ಇಲ್ಲ, ಉತ್ತರದಾಯಿತ್ವಕ್ಕೂ ರೆಡಿ ಇಲ್ಲ, ಒಂದು ಅಕೌಂಟಬಿಲಿಟಿಗೂ ರೆಡಿ ಇಲ್ಲ. ಹೊಣೆಗಾರಿಕೆ ಬೇಕಾಗೇ ಇಲ್ಲ ಅವರಿಗೆ. ಬೇಕಾಗಿರ್ತಕ್ಕಂಥದ್ದು ರಾಜಕಾರಣ, ಬೇಕಾಗಿರ್ತಕ್ಕಂಥದ್ದು ಅಧಿಕಾರ. ನೋಡಿ, ಇಲ್ಲಿ ಆಗಿರ್ತಕ್ಕಂಥ ಅಧ್ವಾನ ಎಷ್ಟು? ಸುಮಾರು 23 ಲಕ್ಷ ಯುವಕರು ಅವರು ನೀಟ್ ಪರೀಕ್ಷೆ ಬರೆದ ನಂತರ ಅವರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಆ 23 ಲಕ್ಷದ ಕುಟುಂಬದ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ. ಆಲ್ಮೋಸ್ಟ್ 1 ಕೋಟಿಗೆ ಎಷ್ಟಾಗುತ್ತೆ ಜನಸಂಖ್ಯೆ? ಅವು 23 ಲಕ್ಷ ಕುಟುಂಬಕ್ಕೆ ದಿಲೀಪ್ ಹೇಳ್ತಾ ಇರೋದು ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಅವ್ರ ಪಾತ್ರ ಇರಬೇಕಲ್ಲ. ಸಿಬಿಐ ಪಾತ್ರ ನೋಡಿ, ಒಂದೇ ಒಂದು ಪಾತ್ರ ಹೇಳಿ ಸರ್. ನೋಡಿ, ಆ ಒಂದು ಹೊಣೆ ಹೊತ್ತಾದಾಗ, ಆ ಇಲಾಖೆಯ ಹೊಣೆ ಹೊತ್ತಾಗ ಅದು ರಾಜೀನಾಮೆ ಕೊಡುವಂತ ವಾಡಿಕೆ ಇದು ಈ ದೇಶದಲ್ಲಿ. ಈ ದೇಶದ ನೈತಿಕತೆ ಇದ್ದಿದ್ರೆ ಕೊಡ್ತಾ ಇದ್ರು. ನೈತಿಕತೆ ಇರತಕ್ಕಂಥ ಪಕ್ಷನೂ ಅಲ್ಲ, ನೈತಿಕತೆ ಇದು ಇಲ್ಲ. ಎಲ್ಲಿವರೆಗೂ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು, ಎಲ್ಲಿವರೆಗೂ ಅದ್ವಾನಿ ಅವರ ಕಾಲ ಇತ್ತು, ಅಲ್ಲಿಗೆ ಮುಗಿದೋಯ್ತು ಬಿಜೆಪಿಯ ನೈತಿಕತೆ, ಬಿಜೆಪಿ ಉತ್ತರದಾಯಿತ್ವ, ಬಿಜೆಪಿಯ ಹೊಣೆಗಾರಿಕೆ. ಇವತ್ತಿರ್ತಕ್ಕಂಥದ್ದು ಆಡಳಿತ, ಸೇವಾ ಸಾಮ್ರಾಜ್ಯಶಾಹಿ ಆಡಳಿತ ಮಾತ್ರ ಅವರು ಇಟ್ಕೊಂಡಿರ್ತಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಆರೋಪ ಇತ್ತು, ಜೈಲಲ್ಲಿ ಇದ್ಕೊಂಡು ಅಧಿಕಾರ ಮಾಡಿದ್ರಲ್ವಾ ಸರ್? ಆಗ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ್ರು. ಸರಿ ಇಲ್ಲ ನೋಡಿ ಸರ್, ಅದೇ ಲಾಜಿಕ್ ತರ ಇಲ್ಲ. ನೋಡಿ, ಇವರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅದು ಸಹ ಕೆಲವೇ ದಿನಗಳ ನಂತರ ಅತಿಶಿ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿ ಜೈಲಲ್ಲಿ ಇದ್ಕೊಂಡು ಅಧಿಕಾರ ಮಾಡಿದವರು ನೀವು ನೈತಿಕತೆ ಬಗ್ಗೆ ಹೆಂಗ್ ಮಾಡಕ್ಕಾಗುತ್ತೆ? ಸರ್, ಅಕೌಂಟಬಿಲಿಟಿ ಬಗ್ಗೆ ನೀವು ಹೆಂಗ್ ಮಾತಾಡ್ತೀರಿ? ರಾಜೀನಾಮೆ ಕೊಟ್ಟಿಲ್ಲ ಅಷ್ಟೇ ಹೊರತು ಅಧಿಕಾರ ಏನ್ ಮಾಡಕ್ಕಾಗಲ್ಲ. ಷಡ್ಯಂತ್ರಕ್ಕೋಸ್ಕರ ರಾಜೀನಾಮೆ ಕೊಟ್ಟಿಲ್ಲ. ಯಾಕೆಂದ್ರೆ ಇವರು ಇರ್ತಕ್ಕಂಥ ಸರ್ಕಾರವನ್ನು ಉರುಳಿಸೋದು ಮತ್ತೆ ಇವರು ಷಡ್ಯಂತ್ರ, ಅವರ ವಿರುದ್ಧ ಮಾಡಿದ್ರೆ ಷಡ್ಯಂತ್ರ ಅಲ್ಲ ಅಂತ. ಅರೆ, ಷಡ್ಯಂತ್ರದ ಇವತ್ತಿನ ಚರ್ಚೆ ಮಾತಾಡೋಣ. ಷಡ್ಯಂತ್ರದ ಆಮೇಲೆ ರಾಜಕಾರಣ ಬೇರೆ. ರಾಜೀನಾಮೆ ಬಗ್ಗೆ ಕೇಳಿದೆ, ನೀವು ನೈತಿಕತೆ ಬಗ್ಗೆ ಮಾತನಾಡಿದ್ರಿ. ನೈತಿಕತೆ ಯಾರಿಗಿರುತ್ತೆ ಅಂತಂದ್ರೆ, ನಾನು ನೈತಿಕವಾಗಿ ಕರೆಕ್ಟ್ ಇದ್ದಾಗ ಇನ್ನೊಬ್ಬರನ್ನು ಉಗ್ರ ಅರವಿಂದ್ ಕೇಜ್ರಿವಾಲ್ ಕೊಟ್ಟಿದ್ದೀನಿ. ನಮ್ಮಲ್ಲಿ ಕೇಂದ್ರದಲ್ಲಿ ಆಗ್ಲಿ, ದೆಹಲಿಯಲ್ಲಿ ನಮ್ಮಲ್ಲಿ ಪೊಲೀಸ್ ಇಲ್ಲ, ಪೊಲೀಸ್ ಇಲಾಖೆ ಇಲ್ಲ, ಇಂಟೆಲಿಜೆನ್ಸ್ ನಮ್ಮ ಹತ್ರ ಇಲ್ಲ, ಏನು ನಮ್ಮ ಹತ್ರ ಇಲ್ಲ. ಕೇಂದ್ರ ಸರ್ಕಾರದ ಹತ್ರ ಎಲ್ಲ ರೀತಿಯಾದಂತಹ ವೆಪನ್ಸ್ ಇದೆ. ಒಂದೇ ಅಧರ್ಮ ರೀತಿಯಲ್ಲಿ ಶ್ರೀರಾಮ, ಪಾಕಿಸ್ತಾನ, ಮುಸಲ್ಮಾನ ಇಷ್ಟು ಬಿಟ್ರೆ ಚರ್ಚೆ ದಿಕ್ಕು ತಪ್ಪೋದು ಬೇಡ ಸರ್. ರಾಜೀನಾಮೆಗೆ ಕನ್ವಿನ್ಸಿಂಗ್ ಆದಂತ ಕಾರಣಗಳಿಲ್ಲ ಅಂತ ದಿಲೀಪ್ ಹೇಳ್ತಾ ಇರೋದು. ರಾಜೀನಾಮೆಗೆ ಕನ್ವಿನ್ಸಿಂಗ್ ಆದಂತ ಕಾರಣಗಳನ್ನು ಏನು ಕೊಡ್ತೀರಿ? ಯಾಕೆ ಕೊಡಬಾರ್ದು? 23 ಲಕ್ಷ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿರ್ತಕ್ಕಂತಹ ಸರ್ಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ರೈಲು ದುರಂತ ಘಟನೆ ಆದ ತಕ್ಷಣ ರಾಜೀನಾಮೆ ಕೊಟ್ಟರು. ಫೋನ್ ಕದ್ದಾಲಿಕೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಧರ್ಮೇಂದ್ರ ಪ್ರಧಾನ್ ನೋಡಿ, ಈಶ್ವರಪ್ಪನವರು ರಾಜೀನಾಮೆ ತಗೊಂಡ್ರು ಯಾವಾಗ? ಈಗ 2022-23 ಯಾಕೆ ತಗೊಂಡ್ರು?
ಸರ್, ಯಾಕೆ ತಗೊಂಡ್ರು? ನಾವು ನೋಡಿ, ಸೈದ್ಧಾಂತಿಕವಾಗಿರ್ತಕ್ಕಂಥ ಪಕ್ಷ. ಸರಿ, ದಿಲೀಪ್, ಒಂದೇ ನೋಡಿ, ಅವ್ರು ಮುಗಿಸ್ಲಿ, ಅವ್ರು ಮುಗಿಸ್ಲಿ. ಅಂತ ಹೇಳ್ಬಿಡ್ಲಿ, ಪ್ರೂವ್ ಮಾಡ್ಲಿ ಅವರು. ನಾವು ರಾಜೀನಾಮೆ ಕೊಡ್ಸ್ಲಿಕ್ಕೆ ರೆಡಿ. ಪ್ರೂವ್ ಮಾಡುವಂತ ವಿಷಯ ಅಲ್ಲ. ಒಂದು ಸಣ್ಣ ತಪ್ಪು ನಾವು ಅಂತ ಹೇಳಿ. ಹೇಳ್ತಾ ಇರೋದು ಉತ್ತರದಾಯಿತ್ವ. ನಾವು ಹೇಳ್ತಾ ಇರೋದು ಹೊಣೆಗಾರಿಕೆ, ಅಕೌಂಟಬಿಲಿಟಿ. ಈ ದೇಶದಲ್ಲಿ 12 ವರ್ಷದಿಂದ ನಟರಾಜ್ ಗೌಡ್ರೆ ಬಂದೆ. ಒಂದೇ ಒಂದು 6 ತಿಂಗಳು ಜೈಲಲ್ಲಿ ಇದ್ಕೊಂಡು Yes, ಅಧಿಕಾರ ಒಂದು ನಿಮಿಷ, ನಡೆಸ್ತಾರೆ. ಅವರೇ. accountability ಬಗ್ಗೆ ನಟರಾಜ್ ಗೌಡ್ರೆ, ಮಾತಾಡ್ತೀವಿ. ನಟರಾಜ್ ಗೌಡ್ರೆ, ಒಂದು ನಿಮಿಷ. ಗಡಿಪಾರಾಗಿದ್ದಂಥವ್ರು ಬಿಜೆಪಿ ಇವತ್ತು ಕಡೆಯಿಂದ ಬರ್ತಾ ಇರುವಂತ ವಾದ, ಅವರು. ಕೌಂಟರ್ ಆರ್ಗ್ಯುಮೆಂಟ್ ಬಿಜೆಪಿಯದಿರೋದು, ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ತಪ್ಪಿನ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಇನ್ವಾಲ್ವ್ಮೆಂಟ್ ಏನಿದೆ ಇದರಲ್ಲಿ? ಯಾರೋ ಮಾಡಿದ ತಪ್ಪಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಹೆಂಗ್ ಕೇಳೋದಕ್ಕೆ ಸಾಧ್ಯ ಇದೆ ಅಂತ? ರಕ್ಷಟ್ರೆ ಇಲ್ಲ, ಅವ್ರದ್ದು ಲಾಜಿಕಲಿ ಕರೆಕ್ಟ್ ಆಗಿದೆ. ಅವ್ರು ಪಾಪ ಅವ್ರು ಡಿಫೆಂಡ್ ಮಾಡ್ಬೇಕು ಹೇಳ್ತಾರೆ. ನೋಡಿ, ಎಕ್ಸಾಮ್ಗೆ ರಿಜಿಸ್ಟರ್ ಆದಂತವ್ರು ಎಷ್ಟು? 22,79,000 ವಿದ್ಯಾರ್ಥಿಗಳು ಎಕ್ಸಾಮ್ಗೆ ರಿಜಿಸ್ಟರ್ ಆದಂತವ್ರು. ಈ ಬಿಜೆಪಿಗರು ಹೊಟ್ಟೆಗೆ ಅನ್ನ ತಿಂತಾರ? ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಹೊಟ್ಟೆಗೆ ಅನ್ನ ತಿಂತಾರ, ಏನ್ ತಿಂತಾರ ಅಂತ ಕೇಳ್ಬೇಕು ನೀವು. 22,79,000 ಜನ ಎಕ್ಸಾಮ್ ರಿಜಿಸ್ಟರ್ ಆದಂತವ್ರು. 2,78,000 ಜನ ಎಕ್ಸಾಮೇ ಬರ್ದಿಲ್ಲ ರೀ. 79,000 ಜನ ಎಕ್ಸಾಮ್ ಬರ್ದಿಲ್ಲ ರೀ. ಆ ಮಕ್ಳಿಗೆ 2ನೇ ಬಾರಿಗೆ ಆತಂಕ, ಆ ಖಿನ್ನತೆ, 20 ಜನ ಸುಸೈಡ್ ಮಾಡ್ಕೊಂಡಿದ್ದಾರ್ರಿ. ಆ ಮಾನವೀಯತೆ ಇಲ್ಲ ನಿಮ್ಗೆ. ನಾನು ಮಾಡಿದ್ದೆ ಸರಿ, ನನ್ನ ಆಳ್ವಿಕೆನಲ್ಲಿ ರೀ ಎಕ್ಸಾಮ್ ಆಗ್ಲಿ, ಪೇಪರ್ ಲೀಕ್ ಆಗ್ಲಿ, ಬಿಜೆಪಿ ಕಾರ್ಯಕರ್ತರು ಪೇಪರ್ ನ ಮಾರ್ಕೊಂಡ್ರು ರೀ. ಅದ್ರ ಟ್ರಾನ್ಸಾಕ್ಷನ್ ಆಗಿದೆ ರೀ. ಪೇಪರ್ ಮಾಡ್ಕೊಂಡ್ರು ಅಂತಕ್ಕದ್ದು ದೊಡ್ಡ ಸುಳ್ಳು ಸರ್. ಹೌದು, ದೊಡ್ಡ ಸುಳ್ಳು ಸರ್, ದೊಡ್ಡ ಸುಳ್ಳು. 40 ಲಕ್ಷ ನಟರಾಜ್ ಗೌಡ್ರು ಮುಗಿಸ್ಲಿ. ದಿಲೀಪ್, ನಾನು ಮಾತಾಡ್ತೀನಿ ದಿಲೀಪ್, ಒಂದೇ ಒಂದು ಮಾತಾಡ್ತೀನಿ, ದಯವಿಟ್ಟು ಬೇಜಾರ್ ಮಾಡ್ಬೇಡಿ. ಶಟಪ್ ಅಂತ ಹೇಳ್ತೀನಿ. 2ನೇ ಮಾತು, ನನಗೆ ಸಾಕ್ಷಿ ಕೇಳಿ ನಾನು ಕೊಡ್ತೀನಿ, ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ. ನನಗೆ ಸಾಕ್ಷಿ ಕೊಡಿ ಅಂತ ಕೇಳಿ ನಾನು ಸಾಕ್ಷಿ ಕೊಡ್ತೀನಿ. ಅದು ಅಂತ ಸುಳ್ಳು ಅಂತ ಹೇಳಕ್ ಬರ್ಬೇಡಿ. ಯಾಕಂದ್ರೆ ನಾನು ನಿಮ್ಮಂತ ವಕ್ತಾರಗಳನ್ನ ನಾನು 25 ವರ್ಷ ನೋಡ್ತಾ ಇದ್ದೀನಿ. ನಾನು ಅದಕ್ಕೆ ಏನ್ ಹೇಳ್ತೀನಿ ಗೊತ್ತಾ, ಸಾಕ್ಷಿ ಕೇಳಿ ಐ ವಿಲ್ ಗಿವ್ ಯು. ಬಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮಾತಾಡ್ಬೇಕು, ಇಂಟರಪ್ಟ್ ಮಾಡಬೇಡಿ. ನಾನು ಆಮೇಲೆ ಹೇಳ್ತೀನಿ. ನೋಡಿ, 2,79,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿಲ್ಲ, ರೀ ಎಕ್ಸಾಮ್ ಬರ್ದಾಗ ನೀವು ಅನೌನ್ಸ್ ಮಾಡಿದಾಗ, ಇದು ಹೊಣೆಗಾರಿಕೆನ ಯಾರು ತಗೋಬೇಕು? ಅವ್ರು ರಿಜಿಸ್ಟರ್ ಆದ್ರೂ ಬರ್ದಿಲ್ಲ, ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. 20 ಜನ ಸುಸೈಡ್ ಮಾಡ್ಕೊಂಡ್ರು. ಅವ್ರಿಗೆ 1 ಕೋಟಿ ಕಾಂಪನ್ಸೇಷನ್ ಕುಡಿತ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡೋರ್ನ ನೀವೇನಂತ ಇದ್ದೀರಿ? ಸಾರ್ವಜನಿಕರಿಗೆ ಎತ್ತುಕಟ್ತಾ ಇದ್ದೀರಿ, ಅವ್ರ ಮೇಲೆ, ಅವ್ರ ವಿರುದ್ಧವಾಗಿ ಎತ್ತುಕಟ್ತಾ ಇದ್ದೀರಿ. ಅವ್ರು ದೇಶದ್ರೋಹದ ಘೋಷಣೆಗೆ ಹೋಗ್ತಾ ಇದ್ದಾರೆ. ಇದೇ ರೀತಿ ನೀವು ಮಾಡಿದ್ರಿ, ರೈತರಿಗೆ ಏನ್ ಮಾಡಿದ್ರಿ? ದಿಲೀಪ ಮಾತಾಡ್ಬೇಡ ದಿಲೀಪ್ ಪ್ಲೀಸ್. ಸುತ್ತಲೂ ಕಂದಕ ರೈತರಿಗೆ ಏನ್ ಮಾಡಿದ್ರಿ ನೀವು? ಸುತ್ತಲೂ ಕಂದಕ. ಈಗ ನಟರಾಜ್ ಗೌಡ್ರೆ, ದಿಲೀಪ್ ಅವ್ರದ್ದೊಂದು ಲಾಜಿಕ್ ಇದೆ. ಒಂದ್ ನಿಮಿಷ, ನಾನು ಅದನ್ನ ಕೇಳ್ತೀನಿ ನಿಮ್ಮ ಹತ್ರ, ಅದಕ್ಕೆ ಉತ್ತರ ಕೊಡಿ ನೀವು. ಈಗ ನಟರಾಜ್ ಗೌಡ್ರೆ, ರಾಜೀನಾಮೆ ಕೇಳ್ತಾ ಇದ್ದೀರಲ್ಲ ನೀವು, ಮೂಡಾದಲ್ಲಿ ಆರೋಪ ಬಂದಾಗ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಟ್ರ? ಸರಿ. ವಾಲ್ಮೀಕಿ ಹಗರಣ ಬಂದಾಗ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಟ್ರ? ಇದವ್ರು ಕೇಳ್ತಾ ಇರುವಂತ ಪ್ರಶ್ನೆ ಸಮಂಜಸವಾಗಿದೆಯಲ್ಲ ಪ್ರಶ್ನೆ? ಈಗ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆದ್ರೆ ಸಾಧ್ಯನಾ ಅದು? ಈಗ ಒಂದು ಕೆಲಸ, ನೀವು ಡಿಫೆನ್ಸ್ಗೋಸ್ಕರ ಈ ಪ್ರಕರಣ ತೆಗೆದುಕೊಂಡ್ಬರೋದಾದ್ರೆ ನೀವು ಡಿಬೇಟ್ ನ 2 ಅವರ್ ಮಾಡಿ, ನಾನು ಡಿಬೇಟ್ ಅಲ್ಲಿ ಅದೆಲ್ಲವನ್ನೂ ಉತ್ತರ ಕೊಡ್ತೀನಿ. ಕೇಳಿ ಯಾವ ರೀತಿಯಾಗಿ ಬಿಜೆಪಿ ಸರ್ಕಾರ ಕಾಲಾವಧಿನಲ್ಲೇ ಅಲರ್ಟ್ ಆದಂತಹ ಸೈಟ್ಗೆ ಅವರೇ ಯಾವ ರೀತಿಯಾಗಿ ಪ್ರೊಟೆಕ್ಷನ್ ಮಾಡ್ತಾ ಇದ್ರು, ಯಾವ ರೀತಿ ಸಂಚು ಮಾಡಿದ್ರು, ಯಾವ ರೀತಿ ಇಡಿ ತಗೊಂಡ್ ಬಂದ್ರು ನಮಗೂ ಗೊತ್ತಿದೆ. ಅದು ಕೋರ್ಟಲ್ಲಿ ಏನಾಯ್ತು ಅಂತ ಗೊತ್ತಿದೆ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಡಿಫೆನ್ಸ್ ಬಗ್ಗೆ ತರಬೇಡಿ, ಈ ಡೈಲ್ಯೂಟ್ ಅನ್ನ ಮಾಡಬೇಡಿ, ವಿದ್ಯಾರ್ಥಿಗಳ ಹೋರಾಟವನ್ನ ನೀವು ಡೈಲ್ಯೂಟ್ ಮಾಡಬೇಡಿ. ವಿದ್ಯಾರ್ಥಿಗಳು ಇವತ್ತು ಏನ್ ಕೇಳ್ತಾ ಇದ್ದಾರೆ? ನಟರಾಜ್ ಗೌಡ್ರೆ, ಇಲ್ಲ, ಈಗ ಅಧಿಕಾರದಲ್ಲಿದ್ದವರ ಮೇಲೆ ಆರೋಪಗಳು ಬಂದ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಾದ್ರೆ ಕಾಂಗ್ರೆಸ್ನವರು ಕೂಡ ರಾಜೀನಾಮೆಯನ್ನ ಕೊಡಬೇಕಿತ್ತು ಹಲವು ಪ್ರಕರಣಗಳಲ್ಲಿ ಅಂತ ಲಾಜಿಕ್ ಸೇಮ್ ಅಪ್ಲೈ ಆಗಬೇಕಲ್ಲ? ನಿಮ್ಗೆ ಗೊತ್ತಿರ್ಬೇಕು, UPA 2 ಇದ್ದಾಗ ಅಶ್ವಿನ್ ಕುಮಾರ್ ಆಗ್ಬಹುದು, ಬನ್ಸಲ್ ಅವ್ರು ಆಗ್ಬಹುದು, ಯಾಕೆ ರಾಜೀನಾಮೆ ಕೊಟ್ರು ಅಂತ. ಕೇವಲ ಯಾವನೋ ಒಬ್ಬ ರೈಲ್ವೆ ಅಧಿಕಾರಿ, ಯಾವುದೋ ಉನ್ನತ ಮಟ್ಟದ ರೈಲ್ವೆ ಅಧಿಕಾರಿ ಮಾಡಿದಂತಹ ಲೋಪಕ್ಕೆ, ಟೆಂಡರ್ ಲೋಪಕ್ಕೆ ಅಲ್ಲಿನ ರೈಲ್ವೆ ಸಚಿವರು ರಾಜೀನಾಮೆ ಕೊಟ್ಟರು UPA 2 ನಲ್ಲಿ. ಆಮೇಲೆ ಕಾನೂನು ಸಚಿವರು ರಾಜೀನಾಮೆ ಕೊಟ್ಟರು. ನೋಡಿ, ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟದ್ದು. ಆದ್ರೆ ಆ ವಿದ್ಯಾರ್ಥಿಗಳ ಹೋರಾಟಕ್ಕೆ, ಮನೋಸ್ಥೈರ್ಯಕ್ಕೆ ನೀವು ಕುಗ್ಸೋ ಅಂತ ಕೆಲಸವನ್ನ, ಸುಳ್ಳುಗಳನ್ನ ಹೇಳ್ಬೇಡಿ. ನೀವು ಆ ವಿದ್ಯಾರ್ಥಿಗಳನ್ನೇ ಖಲಿಸ್ತಾನಿಗಳು ಅಂತನೋ, ಟೆರರಿಸ್ಟ್ ಅಂತನೋ, ದೇಶದ್ರೋಹಿ ಈಗ ನೀವು ದೇಶದ್ರೋಹಿ ಅಂತ ಹೇಳಿದ್ರಿ ನೀವು. ಘೋಷಣೆ ಕೂಗ್ತಿರ್ತಕ್ಕಂಥ ದೇಶದ್ರೋಹಿಗಳು. ಯಾಕಂದ್ರೆ ನೋಡಿ ಏನ್ ಗೊತ್ತಾ, ನೋಡಿ ಇದೇ ರೀತಿಯ ಪ್ಯಾಟರ್ನ್ ಏನ್ ಮಾಡಿದ್ರು, ಪ್ಯಾಟರ್ನ್ ರೈತರು ಪ್ರೊಟೆಸ್ಟ್ ಕೂತ್ಕೊಂಡಾಗ ಸುತ್ತಲೂ ಕಂದಕ ತೊಳೆದ್ರು, ತಂತಿ ಬೇಲಿ ಹಾಕಿದ್ರು, ಅಶ್ರುವಾಯು ಹಾಕಿದ್ರು, ಲಾಠಿ ಚಾರ್ಜ್ ಮಾಡಿದ್ರು, ಜಲಪೆರಂಗಿ ಉಪಯೋಗಿಸಿದ್ರು. ಆ ರೈತರನ್ನ ಪ್ರಾಣಿಗಳಿಂದ ಕಡೆಯಾಗಿ ನೋಡ್ಕೊಂಡ್ರು. ಈಗ ವಿದ್ಯಾರ್ಥಿಗಳನ್ನ ಪ್ರಾಣಿಗಳಿಂದ ಕಡೆಯಾಗಿ ನೋಡ್ಕೊತಾ ಇದ್ದಾರೆ. ಆಮೇಲೆ ಸುಳ್ಳುಗಳನ್ನು ಹೇಳಿ ಅವ್ರ ವಿರುದ್ಧವಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಅವ್ರ ಜನಗಳನ್ನ ಎತ್ತಿತ್ತ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ವಿದ್ಯಾರ್ಥಿಗಳು ಅವರ ಆಕ್ರೋಶ ಇದೆ. 2,79,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿಲ್ಲ. 20 ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 1000 ಜನ ಖಿನ್ನತೆಗೆ ಹೋಗಿದ್ದಾರೆ. ಎಜುಕೇಶನ್ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆಲ್ಲ ಬೆಲೆ ಇಲ್ವಾ? ದೇಶದ ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ವಾ? ಅವರ ಮನ್ನಣೆಗೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದ ಕೂಡಲೇ ಅದಕ್ಕೆ ಬೆಲೆ ಸಿಗತ್ತೆ ಅಂತ ನಟರಾಜ್ ಗೌಡ್ರೆ? ಈಗ ನೀವು 20 ಜನಕ್ಕೆ ನೀವು ಕಾಂಪನ್ಸೇಷನ್ 1 ಕೋಟಿ ಕಾಂಪನ್ಸೇಷನ್ ಕೊಟ್ಟಿದ್ದೀರಾ?
ನೀವು 2,79,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರಲ್ಲ, ಅವ್ರಿಗೆ ನೀವು ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ? ಪ್ರಧಾನಮಂತ್ರಿಗಳು ಈ ವಿಷಯವಾಗಿ ಚರ್ಚೆ ಮಾಡಿ ಏನಾದ್ರು ಹೇಳಿ ಮಾಹಿತಿ ಕೊಟ್ಟಿದ್ದಾರಾ? ಈ ದೇಶವನ್ನ ಆಳ್ತಾ ಇರೋ ಸರ್ಕಾರ, ಅವ್ರನ್ನೆಲ್ಲ ಇನ್ಯಾರನ್ನ ನೀವು ಪ್ರಶ್ನೆ ಮಾಡ್ತೀರಾ? ಪ್ರಶ್ನೆಗಳು ಮಾಡ್ದಾಗ್ಲೇ ನೀವು ಅವ್ರನ್ನ ನೀವು ದೇಶದ್ರೋಹಿಗಳು ಅಂದ್ಬಿಟ್ಟು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯು ಸಿಡಿಸಿ ಜಲಪಿರಂಗಿ ಉಪಯೋಗಿಸೋದಾದ್ರೆ, ವಿದ್ಯಾರ್ಥಿಗಳ ಮೇಲೆ ಉಪಯೋಗಿಸೋದಾದ್ರೆ, ಈ ದೇಶದಲ್ಲಿ ಯಾವ ರೀತಿಯ ಸ್ವತಂತ್ರ ಇದೆ? ಈ ದೇಶದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಇಲ್ವಾ ಹೋರಾಟ ಮಾಡೋದು? ಈಗ ನಟರಾಜ್ ಗೌಡ್ರೆ ಬಂದೆ. ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ರು ಬಿಜೆಪಿ ಕಾರ್ಯಕರ್ತರು. ಇವತ್ತು ವಿದ್ಯಾರ್ಥಿಗಳ ಆಕ್ರೋಶ ಇದೆ, ಅದಕ್ಕೆ ಮನ್ನಣೆ ಕೊಡ್ಬೇಕಾ ಬೇಡವಾ? ಪ್ರಧಾನಮಂತ್ರಿಗಳು ಬಂದು ರಸ್ತೆ ಮೇಲೆ ನಿಂತು ಬಂದು ಅವ್ರ ಜೊತೆ ಮಾತಾಡ್ಬೇಕಾ ಬೇಡವಾ? ಧರ್ಮೇಂದ್ರ ಪ್ರಧಾನ್ ಅಲ್ಲಿ ಬಂದು ಮಾತಾಡ್ಬೇಕಾ ಬೇಡವಾ? ಇವರು ಪಲಾಯನ ಮಾಡ್ತಾ ಇರ್ಬೇಕಾದ್ರೆ ಇದು ಅನಿಸ್ತದೆ, ಇವರು ಕಳ್ಳರಿದ್ದಾರೆ. ಇವರು RSS ಕಾರ್ಯಾಲಯಗಳಲ್ಲಿ ಪೇಪರ್ ನ ಮಾರಾಟದ ಅಂಗಡಿ ಇಟ್ಕೊಂಡಿದ್ದಾರೆ, ದಂಧೆ ಮಾಡ್ತಾ ಇದ್ದಾರೆ. ದಿಲೀಪ್ ಅವರೇ, ನಾನು ಆರಂಭದಲ್ಲೇ ಕೇಳಿದೆ, ನೀವು ಪ್ರತಿಭಟನೆ ಮಾಡೋರಿಗೆ ದೇಶದ್ರೋಹದ ಲೇಪನವನ್ನು ಹಚ್ಚುತ್ತೀರಿ. ಅದು ರೈತ ಹೋರಾಟದ ಸಂದರ್ಭದಲ್ಲೂ ಕೂಡ ಆಯ್ತು. 12 ವರ್ಷದಿಂದ ಅಧಿಕಾರ ಮಾಡ್ತಾ ಇರುವಂತ ಪಾರ್ಟಿ ನಿಮ್ದು. ನಿಮ್ಮ ಗೃಹ ಇಲಾಖೆಯನ್ನು ಸತ್ತು ಹೋಗಿದ್ಯಾ? ಸಚಿವರೇನು ಕತ್ತೆ ಕಾಯ್ತಾ ಇದ್ರ? ದೇಶದ್ರೋಹಿಗಳಲ್ಲಿದ್ದಾರೆ ಅಂತಾದ್ರೆ, ದೇಶದ್ರೋಹಿಗಳು ಪಾಕಿಸ್ತಾನದಕ್ಕೆ ಫಂಡ್ ಮಾಡ್ತಾ ಇದೆ ಅಂತಾದ್ರೆ, ನಿಮ್ ಸರ್ಕಾರ ಇಡೀ ಮೆಕಾನಿಸಮ್ ನಿಮ್ ಕೈಯಲ್ಲಿ ಸರ್. ನೋಡಿ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಆ ಗೌರವವನ್ನು ನಾವು ಕೊಡಬೇಕು, ಪ್ರತಿಭಟನೆ ಮಾಡ್ತಕ್ಕಂಥ ಹೊರಕ್ಕು. ಆದರೆ ವಿದ್ಯಾರ್ಥಿಗಳು ಮಾಡಲಿ, ಅದ್ರದ್ದೇನು ಅಭ್ಯಂತರ ಇಲ್ಲ. ಈಗ ರೈತರ ವಿಚಾರ ತೆಗೆದುಕೊಂಡ್ರಿ, ರೈತರ ಹೋರಾಟದಲ್ಲಿ ಸಂಸತ್ತಿನ ಮುಂದೆ ಹೋಗಿ ಖಲಿಸ್ತಾನಿ ಬಾವುಟವನ್ನ ಹಾರಿಸ್ತಾರೆ. ಅವತ್ತು ಖಲಿಸ್ತಾನಿ ಬಾವುಟವನ್ನು ಕಾಂಗ್ರೆಸ್ ಸರ್ಕಾರ ಅಲ್ಲದ್ರಿ, ನಿಮ್ಮ ಸರ್ಕಾರ, ನಮ್ಮ ಸರ್ಕಾರನೇ ಸರ್. ಅದಕ್ಕೋಸ್ಕರನೇ ದೇಶದ್ರೋಹಿಗಳಂತ ಕರೆದಿದ್ದು ಖಲಿಸ್ತಾನ ಬಾವುಟವನ್ನು ಹಾರಿಸೋದಲ್ಲ. ನೀವು ಇನ್ನೊಂದು ಸರ್, ದಂಗೆ ಆಗ್ತಿದೆ, ದೇಶದ್ರೋಹಿಗಳಿದ್ದಾರೆ, ಫಂಡ್ ಆಗ್ತಿದೆ ಅಂತಾದ್ರೆ, ಫಂಡ್ ಮಾಡ್ತಿದ್ದಾರೆ ಅಂತಾದ್ರೆ ಕಂಟ್ರೋಲ್ ಮಾಡ್ಬೇಕಾ ಅವರು? ನೀವು ತಾನೆ ಸರ್. ನೋಡಿ, ಇದು ಇವತ್ತು ಸೋನಂ ವಾಂಗ್ಚುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್. ಸೋನಂ ವಾಂಗ್ಚುಕ್ ನೀವು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ರಿವೀಲ್ ಮಾಡ್ಲೇಬೇಕಾಗುತ್ತೆ. ಇದೇ ಸೋನಂ ವಾಂಗ್ಚುಕ್ ಮೇಲೆ ಒಂದು ನಿಮಿಷ ಕೇಳ್ಕೊಳ್ಳಿ. ಪ್ರತಿಭಟನೆ ಮಾಡಿದವರನ್ನ ನೀವು ದೇಶದ್ರೋಹಿಗಳು ಅಂತ ಕರೆದ್ರಿ, ದೇಶದ್ರೋಹಿಗಳು ಅಂತ ಕರೆದ್ರಿ ಸರ್. ಆದ್ರೆ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು ಯಾಕೆ ಎಲ್ಲ ದೇಶ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾಗುತ್ತೆ. ಒಂದು ಸೋನಂ ವಾಂಗ್ಚುಕ್ ಮೇಲೆ 2007ನೇ ಇಸ್ವಿನಲ್ಲಿ ಕೇಸ್ ಮಾಡಿದ್ದಾರೆ ಯಾರು? ಇದೇ UPA ಸರ್ಕಾರ. ಏನಂತ ಕೇಸ್ ಮಾಡಿತ್ತು? ಇವರು ಚೀನಾದಿಂದ ಫಂಡಿಂಗ್ ತೆಗೆದುಕೊಂಡು ಇಲ್ಲಿ ದೇಶ ವಿರೋಧಿ ಕೆಲಸಗಳಿಗೆ, ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅಂತ ಕೇಸ್ ಮಾಡಿದ್ರು. 200 ಎಕರೆ ಲಡಾಖ್ ನಲ್ಲಿ ತನ್ನ NGOಗೆ ನಮ್ಮ ವೀಕ್ಷಕರ ಮುಂದೆ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಅನ್ನು ಸ್ಪಷ್ಟಪಡಿಸಿಬಿಡಿ. ಒಂದು ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಕಾಸ್ ಮುಖ್ಯ ಆಗುತ್ತಾ? ಪ್ರತಿಭಟನೆ ಯಾವ ಕಾರಣಕ್ಕೆ ಆಗ್ತಿದೆ ಅನ್ನೋದು ಮುಖ್ಯ ಆಗುತ್ತಾ? ಅದರ ಹಿಂದೆ ಯಾರಿದ್ದಾರೆ, ಅದಕ್ಕೆ ಯಾರು ಫಂಡ್ ಮಾಡಿದ್ದಾರೆ, ಮತ್ತು ಆ ಪ್ರತಿಭಟನೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ, ಆತನ ತಂದೆ ಯಾರು, ಆತನ ಅಜ್ಜ ಯಾರು, ಇದು ಮುಖ್ಯ ಆಗುತ್ತೆ ಸರ್. ನೋಡಿ, ಇವತ್ತು ವಿದ್ಯಾರ್ಥಿಗಳು ನ್ಯಾಯಯುತವಾಗಿ ಹೋರಾಟ ಮಾಡಿದ್ರೆ ಬಿಜೆಪಿ ಅದಕ್ಕೆ ಸ್ಪಷ್ಟವಾಗಿ ಅವರಿಗೆ ಗೌರವವನ್ನು ಕೊಡುತ್ತೆ. ಕೇಳಿಸ್ಕೊಳ್ಳಿ ಸರ್, ನಿನ್ನೆ ಮಾನ್ಯ JP ನಡ್ಡಾರವರು ಹೋಗಿ ಭೇಟಿ ಮಾಡಿ ಮಾತನಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳ ಜೊತೆ ಇರ್ತಕ್ಕಂಥವ್ರು, ವಿದ್ಯಾರ್ಥಿಗಳ ಬೆನ್ನ ಮೇಲೆ ಬಂದೂಕು ಇಟ್ಟು ಶೂಟ್ ಮಾಡ್ತಿರ್ತಕ್ಕಂಥ ಯಾರು, ಇವತ್ತು ವಿದ್ಯಾರ್ಥಿಗಳನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾರು ಅಂತೇಳಿ ಇಡೀ ದೇಶದ ಜನಕ್ಕೆ ಅರ್ಥ ಆಗಿದೆ. ಇವತ್ತು ಅಲ್ಲಿರ್ತಕ್ಕಂಥವ್ರ ಒಂದು ವಯಸ್ಸು ಸುಮ್ಮನೆ ಇದ್ರೆ ಅವರು ವಿದ್ಯಾರ್ಥಿಗಳು ಮಾತನಾಡಿದ್ರೆ ವಿದ್ಯಾರ್ಥಿಗಳು ಮಾತಾಡಿದ್ದಾರೆ. ಇಡೀ ದೇಶದ ಇತಿಹಾಸದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಸಹ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥ, ಕಲ್ಲೊಡೆದಿರ್ತಕ್ಕಂಥ, ಪೊಲೀಸ್ನರಿಗೆ ಅಟ್ಯಾಕ್ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ಆದ್ರೆ ಇವತ್ತು ಕೇಳಿಸ್ಕೊಳ್ಳಿ ಸರ್, ಇವತ್ತು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾರು ಅಟ್ಯಾಕ್ ಮಾಡಿ ಸರ್. ನಾನು ಒಂದು ಲಾಜಿಕ್ ಹೇಳ್ಬಿಡ್ತೀನಿ ಸರ್. ನೀಟ್ ಎಕ್ಸಾಮ್ ಬರೀತಕ್ಕಂಥ ಏಜ್ ಹೇಳಿ ಸರ್, ಒಂದು 18ರಿಂದ 20 ವರ್ಷ. ಅಲ್ಲಿ ಮಾಡ್ತಿರೋರು ಯಾರು ಸರ್? ಎಲ್ಲ 30 ವರ್ಷ. ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲಿದೆ ನೋಡಿ ಸರ್. ಈಗ ಬಿಡದಿಯಲ್ಲಿ ಪ್ರತಿಭಟನೆ ರಾಜ್ಯದ ಎಲ್ಲಾ ಕಡೆಯಿಂದ ರೈತರು ಬರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಇವರಿಂದ ನಿಂತ್ಕೊಂಡಿರ್ತಕ್ಕ ಜೊತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು, ಆಮ್ ಆದ್ಮಿ ಕಾರ್ಯಕರ್ತರು, ಕಾಕ್ರೋಚ್ ಪಾರ್ಟಿ ಕಾಂಗ್ರೆಸ್ ಅಂದ್ರೆ ವಿರೋಧಿಗಳು, ಧರ್ಮ ವಿರೋಧಿಗಳು, ಆಯ್ತು ದಿಲೀಪ್. ಕಾಂಗ್ರೆಸ್ ಅವರು ಪ್ರತಿಭಟನೆಗೆ ಬೆಂಬಲಿಸಿದ್ರು ಅಂತ ಅನ್ಕೊಳ್ಳೋಣ. ಕಾಂಗ್ರೆಸ್ ಅವರು ಅಲ್-ಖೈದಾನ? ಯಾಕೆ ಕಾಂಗ್ರೆಸ್ ಅವರು ಭಯೋತ್ಪಾದನಾ ಸಂಘಟನೆಗೆ ಬೆಂಬಲ ಕೊಡ್ಲಿ? ಅಭ್ಯಂತರ ಇಲ್ಲ. ಆದ್ರೆ ಸರ್ಕಾರಿ ಆಸ್ತಿಪಾಸ್ತಿಗಳು ಯಾಕೆ ನಾಶ ಮಾಡ್ತಾರೆ? ಒಂದು ಮತ್ತೆ ಇವ್ರು ಸಂವಿಧಾನ ರಕ್ಷಕರು ಅಂತ ಹೇಳ್ತಾರಲ್ಲ, ಇವ್ರು ಹೇಳ್ತಾರೆ ಇವತ್ತು ಸಂಸತ್ತಿಗೆ ನುಗ್ಬಿಟ್ಟು ಸಂಸತ್ತನ್ನ ನಾಶ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಸರ್? ಇದು ಈ ಸಂವಿಧಾನದ ಒಂದು ಸೌಧ ಆಗಿರ್ತಕ್ಕಂಥ ಸಂಸತ್ ಮುಂದಗಡೆ ಹೋಗಿ ನಾವು ನುಗ್ತೀವಿ ಅಂತ ಹೇಳ್ತಾರೆ ಅಂತಂದ್ರೆ ನಾವು ಇವರನ್ನ ಭಯೋತ್ಪಾದಕರು ಅನ್ಬೇಕಾ ಬೇರೆ ಅಂತಂದ್ರೆ? ಪ್ರತಿಭಟನೆಗಳು ಕರ್ನಾಟಕದಲ್ಲೂ ಆಗುತ್ತೆ, ಎಲ್ಲಾ ಕಡೆ ಆಗುತ್ತೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಪ್ರತಿಭಟನೆ ನುಗ್ಬಿಡ್ತೀವಿ. ಚಲೋ ಅಂತ ಅವರು ಪ್ರತಿಭಟನೆ ಮಾಡಿರೋದು, ನೀವು ಮ್ಯಾನೇಜ್ ಮಾಡಿರೋದು ನೀಟ್ ಆಗಿಲ್ಲ ಅಷ್ಟೇ. ನೀವು ಕ್ಲಿಪ್ಪಿಂಗ್ಸ್ ಗಳನ್ನ ನೋಡ್ಬೇಕು. ಸಂಸತ್ತನ್ನ ಉಂಡಿಸ್ತೀವಿ ಅಂತ ಹೇಳ್ತಕ್ಕಂಥ ಹೇಳಿಕೆಗಳನ್ನ ರಾಜಶೇಖರ್ ಅವರನ್ನು ತುಂಬಾ ಹೊತ್ತಾಯ್ತು ಮಾತನಾಡಿಸಿಲ್ಲ. ರಾಜಶೇಖರ್ ಅವರು ಏನ್ ಹೇಳ್ತೀರಿ?
ಇದರ ಹಿಂದೆ, ಈ ಪ್ರತಿಭಟನೆ ಹಿಂದೆ ದೇಶದ್ರೋಹಿಗಳಿದ್ದಾರೆ, ಈ ಪ್ರತಿಭಟನೆ ಹಿಂದೆ ವಿಪಕ್ಷಗಳೆಲ್ಲ ಡೆಸ್ಪರೇಟ್ ಅಟೆಂಪ್ಟ್ ಇದು ಕೇಂದ್ರ ಸರ್ಕಾರದ ವಿರುದ್ಧ ಅಂತ, ಆ ಕಾರಣಕ್ಕಾಗಿ ಪ್ರತಿಭಟನೆ ಆಗ್ತಿದೆ ಅಂತ. ಈ ಪ್ರಶ್ನೆ ನನಗೆ ತುಂಬಾ ಆತಂಕ ತರಿಸ್ತಾ ಇದೆ. ನಿಮ್ ಪ್ರಶ್ನೆ ಕೇಳ್ತೀವಿ, ಈ ಪ್ರತಿಭಟನೆ ಹಿಂದೆ ದೇಶದ್ರೋಹಿಗಳಿದ್ದಾರೆ ಮತ್ತು ವಿಪಕ್ಷಗಳಿದ್ದಾರೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ಈ ಪ್ರಶ್ನೆ ತುಂಬಾ ಆತಂಕಕಾರಿಯಾಗಿದ್ದು. ಇದನ್ನ ಈ ರೀತಿಯಲ್ಲಿ ಹೇಗೆ ಕೇಳ್ತಾರೆ ನೀವು? ದೇಶದ್ರೋಹಿಗಳಿದಾರ ಅಂತ ಕೇಳಿ, ಆಯ್ತು ಬಿಡಿ. ಆಮೇಲೆ ಕೇಳಿ ವಿಪಕ್ಷ ಇದಾರ ಅಂತ ಕೇಳಿ. ಅವೆರಡನ್ನು ಜೋಡಿಸುವುದು ಏನಿದೆಯಲ್ಲ, ವಿಪಕ್ಷ ಮತ್ತು ದೇಶದ್ರೋಹಿಗಳನ್ನ ಎರಡು ನೀವು ಒಂದು ಮಾಡ್ತಾ ಇದ್ದೀರಾ, ಎರಡನ್ನು ಜೋಡಿಸ್ತಾ ಇದ್ದೀರಾ. ಇದು ತುಂಬಾ ಆತಂಕಕಾರಿಯಾದ ಪ್ರಶ್ನೆ. ಈ ರೀತಿ ಪ್ರಶ್ನೆ ತಪ್ಪಾಗುತ್ತೆ ಸರ್. ನಿಜ ಆತಂಕ ಆಗುತ್ತೆ ಸರ್. ಈಗ ದಿಲೀಪ್ ಅವ್ರಿಗಿರೋದು ಇದು ಡೆಸ್ಪರೇಟ್ ಅಟೆಂಪ್ಟ್ ಅಂತ. ಬಿಜೆಪಿಯನ್ನು ಸೋಲಿಸೋದಕ್ಕಾಗ್ತಿಲ್ಲ, ಎಲ್ಲರೂ ಒಟ್ಟು ಸೇರಿಕೊಂಡು ಇದನ್ನು ಮಾಡ್ತಿದ್ದಾರೆ. ಅದು ಆಮ್ ಆದ್ಮಿ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಸಿಜೆಪಿ ಇರ್ಬೋದು, ಬೇರೆ ಬೇರೆ ಲೆಫ್ಟ್ ಐಡಿಯಾಲಜಿ ಇರುವಂತ ಪಾರ್ಟಿಗಳಿರ್ಬೋದು, ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ. ಮಾಡ್ಲಿ, ಮಾಡಿ ಸರ್. ನೀವು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಯಾಕೆ ಬೆಂಕಿ ಇಡ್ತೀರಿ? ಪೊಲೀಸರಿಗೆ ಯಾಕೆ ಹೊಡಿತೀರಿ? ಯಾಕೆ ಹೊಡಿತೀರಿ? ಪೊಲೀಸರಿಗೆ ಯಾಕೆ ಹೊಡಿತೀರಿ? ಎಷ್ಟು ಜೀಪ್ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನೋಡಿ ವಿಡಿಯೋಗಳು ನೋಡಿ ಸರ್, ದಯಮಾಡಿ. ಎಷ್ಟು ಜೀಪ್ ಪೊಲೀಸ್ ಜೀಪ್ ಗಳನ್ನ ಉಂಡಿಸಿದ್ದಾರೆ, ಎಷ್ಟು ಪೊಲೀಸ್ ಜೀಪ್ ಗಳ ಮೇಲೆ ಕಲ್ಲು ಹೊಡೆದಿದ್ದಾರೆ, ಎಷ್ಟು ಪೊಲೀಸರು ಹೊಡೆದಿದ್ದಾರೆ, ರಕ್ತ ಸುರಿಸಿದ್ದಾರೆ. ಇದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅಲ್ಲ, ರೌಡಿಗಳ ತರ ನಡ್ಕೊಂಡಿದ್ದಾರೆ ಅವರು. ರೌಡಿಗಳ ತರ ರಾಜಶೇಖರ್ ಮಾತಾಡಿ. ದಿಲೀಪ್, ನೀವು ಮಾತಾಡುವಾಗ ನಾನು ಮಾಡುವಾಗ ದಯವಿಟ್ಟು ಮಾತನಾಡ್ಬಿಡಿ. ಪೊಲೀಸರಿಗೆ ಎಲ್ಲಾದ್ರೂ ಅಥವಾ ಪೊಲೀಸ್ ಜೀಪ್ಗೆ ಒಂದೇನಾದ್ರೂ ಆಗಿದ್ರೆ ದಯವಿಟ್ಟು ಅದ್ರದ್ದು ತೋರಿಸಿ. ಓಕೆ, ಅದು ಆಗಬಾರ್ದು, ಅದ್ರಲ್ಲಿ ಯಾವುದೇ ಡೌಟು ಇಲ್ಲ. ಆದ್ರೆ ದಿಲೀಪ್ ಅವ್ರಿಗೆ ನನ್ನ ಪ್ರಶ್ನೆ ಏನು ಅಂದ್ರೆ, ಇಷ್ಟೆಲ್ಲ ವಿಜುವಲ್ಸ್ ಇದೇ ಚಾನೆಲ್ ಅಲ್ಲಿ ಹಾಕ್ತಾ ಇದಾರೆ, ಪ್ರತಿಭಟನಾಕಾರರಿಗೆ ಅಷ್ಟೆಲ್ಲ ಹೊಡಿತಾ ಇದಾರೆ. ಅದ್ರ ಬಗ್ಗೆ ಯಾಕೆ ಅವ್ರಿಗೆ ಒಂದ್ ಸ್ವಲ್ಪ ಅನಿಸ್ಬೇಕಾಗಿತ್ತು ಅಂತ ನನ್ಗೆ ಅವ್ರಿಗೆ ಯಾಕೆ ಅನಿಸ್ತಾ ಇಲ್ಲ ಅನ್ನೋದು ನನಗೆ ಆ ಪ್ರಶ್ನೆ ಉತ್ತರ ಇದೆ. ಮತ್ತು ದಿಲೀಪ್ ಅವರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದಾರೆ. ಪಾಪ ಏನು ಅದ್ರ ಹಿಂದೆ ಯಾರಿದ್ದಾರೆ, ಬರೀ ವಿದ್ಯಾರ್ಥಿಗಳು ಮಾಡ್ಬೇಕು. ಯಾಕೆ ಸರ್ ಬರೀ ವಿದ್ಯಾರ್ಥಿಗಳು ಮಾಡ್ಬೇಕು? ಈಗ ಸಣ್ಣ ಮಕ್ಕಳದು ಪ್ರೈಮರಿ ಸ್ಕೂಲ್ ವಿಷಯ ಇತ್ತಂದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಪ್ರತಿಭಟನೆ ಬರ್ಬೇಕಾ? ನಾವು ಬರಬಾರ್ದ? ಇದು ಒಳ್ಳೆ ಆಯ್ತಲ್ಲ. ಯಾರದು ಇದು ಅಂದ್ರೆ ಲಾಜಿಕಲಿ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತು ದಿಲೀಪ್ ಅವ್ರಿಗೆ ಮಾತಾಡ್ಲಿಕ್ಕೆ ಇದು ಕೊಡ್ತಾ ಇದ್ದೀರಾ, ಓಕೆ ಫೈನ್. ಇದು ಮತ್ತು ಧರ್ಮೇಂದ್ರ ಪ್ರಧಾನ್ ಯಾಕೆ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ನನಗೆ ಅವರ ಮಾತುಗಳನ್ನು ಒಪ್ತೀನಿ. ಧರ್ಮೇಂದ್ರ ಪ್ರಧಾನ್ ಅವರು ಪೇಪರ್ ಲೀಕ್ ಆದದ್ದಲ್ಲಿ ಮತ್ತು ಪೇಪರ್ ಲೀಕ್ ಆದದ್ರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಯಾವ ಪಾತ್ರವೂ ಇರದೇ ಇರಬಹುದು. ನಾನು ಅದನ್ನ ಡಿನೈ ಮಾಡುವುದಿಲ್ಲ. ಹೌದು, ಅವ್ರ ತಪ್ಪಿತಸ್ಥರು ಅಲ್ಲದೆ ಇರಬಹುದು. ಆದ್ರೆ ಜವಾಬ್ದಾರಿ ಇರುತ್ತಲ್ಲ ಸರ್. 20 ಲಕ್ಷದ ವಿದ್ಯಾರ್ಥಿಗಳ ಜೀವನ ಇದೆ, ಅವ್ರ ಜವಾಬ್ದಾರಿ ಇರುತ್ತೆ. ಅದನ್ನು ಸರಾಗವಾಗಿ ಲೀಕ್ ಆಗದೆ ಹಾಗೆ ಮಾಡಿಕೊಳ್ಳುವುದು ಆಗಬೇಕು ಅಂತ ನೋಡಿಕೊಳ್ಳುವುದು ಅವ್ರ ಜವಾಬ್ದಾರಿ. ಆ ಜವಾಬ್ದಾರಿಯಲ್ಲಿ ತಪ್ಪಿದರೆ ಅವರ ಹೊಣೆಗಾರಿಕೆ ಆಗುತ್ತೆ ಅಂತ ಅದಕ್ಕಾಗಿ ಒಂದು ಹೌದಾ. ಮತ್ತು ಇದು ಕೇವಲ ನೀಟ್ ವಿರುದ್ಧ ಅಲ್ಲ, ನೀಟ್ ಅಂದ್ರೆ ರೀ ಎಕ್ಸಾಮ್ ವಿರುದ್ಧ ಅಲ್ಲ. ಇದು ಒಟ್ಟಾರೆ ಎರಡು ವಿಷಯ ಇದೆ ಇದರಲ್ಲಿ. ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಇಲ್ಲ, ಇದು ಸರಿ ಇಲ್ಲ ಅಂತ ಅನಿಸ್ತದೆ. ಇನ್ನೊಂದು, ಮಾಧ್ಯಮಗಳು ನಡೆದುಕೊಳ್ಳುವ ರೀತಿ ತಮ್ಮ ಸಮಸ್ಯೆಗಳು, ನಿಜವಾದ ಶಿಕ್ಷಣದಾಗ್ಲಿ ಆರೋಗ್ಯದಾಗ್ಲಿ ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಾಧ್ಯಮಗಳು ಮಾತನಾಡುತ್ತಿಲ್ಲ, ತಮಗೆ ವಾಯ್ಸ್ ಕೊಡುತ್ತಿಲ್ಲ. ಜೆನ್ಯೂನ್ ಯೂತ್ಗೆ, ಜನರಿಗೆ ತಮ್ಮ ಧ್ವನಿಯನ್ನು ಎತ್ತಿಡಲು ಆಗುತ್ತಿಲ್ಲ, ಯಾರು ಅವಕಾಶ ಮಾಡಿಕೊಡುತ್ತಿಲ್ಲ. ಅದರಲ್ಲೂ ಮಾಧ್ಯಮಗಳು, ಮಾರಿಕೊಂಡ ಮಾಧ್ಯಮಗಳು ಅವಕಾಶ ಕೊಡುತ್ತಿಲ್ಲ ಎನ್ನುವ ಯಾರಿಗೆ ಹೇಳ್ತಾ ಇದ್ದೀರಿ ರಾಜಶೇಖರ್ ಅವರೇ? ಸಾತ್ವಿಕ ಸಿಟ್ಟು ಯಾವ ಮಾಧ್ಯಮ ತೋರಿಸಿಲ್ಲ? ನೀವು ಪರ್ಟಿಕ್ಯುಲರ್ ಆಗಿ ಮಾಧ್ಯಮಗಳ ಹೆಸರನ್ನ ಹೇಳಿ, ಎಲ್ಲರನ್ನ ಜನರಲೈಸ್ ಮಾಡಬೇಡಿ ರಾಜಶೇಖರ್ ಅವರೇ. ನೀವು ಈಗ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಾ ಇರೋದು, ನೀವು ಜನರಲೈಸ್ ಮಾಡಿ ಮಾತನಾಡಬೇಡಿ. ನಾವು ಇಡೀ ದಿನ ನಿನ್ನೆ ಸಿಜೆಪಿಯ ಪ್ರತಿಭಟನೆಯನ್ನ ಇಡೀ ದಿನ ತೋರಿಸಿದೀವಿ. ಇಡೀ ದಿನ ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನಾನು ಮಾಧ್ಯಮದವರಿಗೆ ಹೇಳ್ತಾ ಇದ್ದೀನಿ. ಮಾಧ್ಯಮದವರಿಗೆ ಖಂಡಿತವಾಗಿಯೂ ನೀವು ಜನರಲೈಸ್ ಮಾಡಬೇಡಿ, ಇಂಥ ಮಾಧ್ಯಮ ತೋರಿಸಿಲ್ಲ ಅಂತ ಹೇಳಿ ವಿರುದ್ಧ ಮಾತನಾಡುತ್ತಿದ್ದಾರೆ. ಅವರಿಗೆ ಸಿಟ್ಟು ಇದೆ, ತಮ್ಮ ವಿಷಯಗಳನ್ನು ಅವರದ್ದು ಎತ್ತು ತೋರಿಸ್ತಾ ಇಲ್ಲ ಅನ್ನೋ ಸಿಟ್ಟು ಇದೆ. ಮಾಧ್ಯಮಗಳ ವಿರುದ್ಧವೇ ಇದೆ. ಅವರ ಧ್ವನಿ ಸಿಗುತ್ತಿಲ್ಲ ಅವರಿಗೆ. ನೀವು ಅದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀರಲ್ಲ. ಈಗ ಸಿಜೆಪಿ ಪ್ರತಿಭಟನೆಯಲ್ಲಿ ಯಾರೋ ದೇಶದ್ರೋಹಿ ಘೋಷಣೆಯನ್ನ ಕೂಗಿದ್ರು ಅಂತ ಅನ್ಕೊಂಡ್ರೆ ಸಿಜೆಪಿ ಅವರು ಎಲ್ಲರೂ ದೇಶದ್ರೋಹಿಗಳು ಅಂತನಾ? ಇನ್ನೊಂದ್ಸಲ ಕೇಳಿ ಸರ್. ನಾನು ಮಾಧ್ಯಮಗಳು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ಲಿಲ್ಲ, ನಮ್ಮ ಧ್ವನಿಯನ್ನ ತೋರಿಸಲಿಲ್ಲ ಅಂತ ಹೇಳಿದ್ರಿ. ನೀವು ಜನರಲೈಸ್ ಮಾಡಿ ಮಾತಾಡ್ತಾ ಇದ್ದೀರಲ್ಲ.
ಖಂಡಿತ ಸಿಜೆಪಿ ಸರ್, ನಾನು ಪ್ರತಿಭಟನೆಯಲ್ಲಿ ಆತ್ಮಹತ್ಯೆ ಒಂದ್ ನಿಮಿಷ, ನಾನು ಹೇಳ್ತಾ ಇಲ್ಲ. ಸಿಜೆಪಿ ಪೂರ್ತಿ ಪ್ರತಿಭಟನೆಯಲ್ಲಿ ಜಮ್ಮು ಕಾಶ್ಮೀರದ ಪ್ರತ್ಯೇಕತಾವಾದದ ಘೋಷಣೆ ಕೂಗಿದ್ರೆ ಇವರೆಲ್ಲರೂ ದೇಶದ್ರೋಹಿಗಳು ಅಂತ ನಾವು ಮಾತಾಡೋದಕ್ಕಾಗತ್ತಾ? ಜನರಲೈಸ್ ಮಾಡೋದಕ್ಕಾಗತ್ತಾ? ನೀವು ಹೆಂಗೆ ಮಾಧ್ಯಮಗಳನ್ನು ಜನರಲೈಸ್ ಮಾಡ್ತೀರಿ? ವೇಟ್ ನಾನು ಸಿಜೆಪಿ ಅಲ್ಲ, ನಾನು ಸಿಜೆಪಿ ಈ ಪ್ರೊಟೆಸ್ಟ್ಗೆ ಬೆಂಬಲ ತೋರಿಸ್ತಾ ಇದ್ದೀನಿ. ನಾನು ಮಾಧ್ಯಮಗಳು ಆ ರೀತಿ ಇಲ್ಲ. ಆ ನೋವು ಇದೆ, ಆ ವ್ಯಕ್ತಿಗಳಿಗೆ ತಮ್ಮ ನೋವನ್ನು ಮಾಧ್ಯಮಗಳು ತೋರಿಸಿಲ್ಲ ಎಂಬ ನೋವು ಇದೆ, ಅದು ಕೂಡ ವ್ಯಕ್ತವಾಗುತ್ತಿದೆ ಅಂತ ನಾನು ಹೇಳುತ್ತಿರುವುದು. ಆ ನೋವಿಗೋಸ್ಕರ ಬಂದು ಭಾರತ್ ಬೇರೆ ತುಕಡೆ ಹೋಗಿ ಅಂತ ಮಾತಾಡ್ತಾರ ಸರ್? ದಿಲೀಪ್, ನನಗೊಂದು ಈ ಭಾರತ್ ತುಕಡೆ ಅಂತ ಯಾರು ಅಂದಿಲ್ಲ. ಇದನ್ನ ನೀವು ಭಾರತ್ ಟೀಮ್ ಬಂದಿದೆ, JNU ಕಮ್ಯುನಿಸ್ಟ್ ವಿದ್ಯಾರ್ಥಿ ಸಂಘಟನೆ ಟೀಮ್ ಬಂದಿದೆ. ಒಂದ್ ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.